ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ. ಅಮ್ಮ ಎಂತ ರೀ, ಇವಾಗ ಎಲ್ಲಿ ನೋಡಿದ್ರು ಬ್ರೇಕಪ್ಪು ಡೈವರ್ಸು ಇದೇ ಆಯ್ತು. ಆದ್ರೆ ನಾವಿಬ್ರು ನೋಡಿ ಎಷ್ಟು ಚೆನ್ನಾಗಿದ್ದೀವಿ ಅಂತ. ಅಯ್ಯೋ, ಅವ್ರಿಗೆಲ್ಲ ಹೇಳೋದಕ್ಕೆ ಧೈರ್ಯ ಇದೆ, ಆದರೆ ನನಗೆ ಧೈರ್ಯನೇ ಇಲ್ಲ. ಅಪ್ಪ ಹಾಂ, ಈಗ ಬಂದ್ಯಾ? ಹಾಂ, ಇದು ಎಕ್ಸಾಮ್ ರಿಸಲ್ಟ್ ಏನಾಯಿತು? 1 ವಾರ ಬಿಟ್ಟು. ಹಾಂ, ಎಲ್ಲಾದರೂ ಎಕ್ಸಾಮಲ್ಲಿ ಫೇಲ್ ಆಗಬೇಕು. ನೀನು ನನ್ನ ಅಪ್ಪ ಅಂತ ಕರಿಬಾರ್ದು. ನಾನು SLC ಎಕ್ಸಾಮ್ ಬರ್ದಿದ್ದು DNA ಟೆಸ್ಟಿಗೆ ಕೊಟ್ಟಿದ್ದಲ್ಲ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? ತಕ್ಕದಿನಿ ಥಯ್ಯ 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 ಜಿಂಕೆ ಮರಿ ಜಿಂಕೆ ಮರಿ ಜಿಂಕೆ 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 ಜಿಂಕೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಎಂತ ಭಯ ಪಡ್ಲಿಕ್ಕೆ ಎಂತ ಇಲ್ಲ. ಈ ಕಾಡು ಪ್ರಾಣಿಗಳು, ಹಾವು ಅಂಥದ್ದೆಲ್ಲ ಎಲ್ಲ ಇರ್ತದಿಲ್ಲಿ. ಆದರೆ ನಾನು ಉಂಟಲ್ಲ, ಯಾವುದಕ್ಕೂ ಭಯ ಪಡುವುದಿಲ್ಲ. ಎಂಥದಕ್ಕೂ ನೀನು ಭಯ ಪಡಬೇಡ, ಆಯ್ತಾ? ಆಯ್ತು. ಏನಾಯ್ತು ಏನಾಯ್ತು? ಎಲ್ಲಿ? ಅಲ್ಲಿ ಅಲ್ಲಿ. ಅದು ಹಾವಲ್ಲ, ಪೈಪ್. ಭಾರಿ ಧೈರ್ಯ ಮಾರೆ ನಿಮಗೆ. ಎಂತ ಹೇಳ್ತಿದ್ವಿ ಫಸ್ಟಿಗೆ? ನಾನ್ ದೊಡ್ಡ ಧೈರ್ಯವಂತ ಅದು ಇದು ಅಂತ. ಈಗ ನೋಡಿದ್ರೆ ಪೈಪನ್ನು ಹಾವು ಅಂತ ಅನ್ಸ್ಕೊಳ್ತಿದ್ದೀರಲ್ಲ. ಅಪ್ಪ ಬಾಯದಲ್ಲಿ ಬೇರೆ ಅಮ್ಮ, ಭಿಕ್ಷೆ ಹಾಕಿ ಅಮ್ಮ. ಈ ಥರ ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಮತ್ತೆ ನಾನಿಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಭಿಕ್ಷೆ ಬಿಡ್ಬೇಕಾ? ಭಿಕ್ಷೆ ಬೇಡದಿದ್ದು ದೌಲತಿಗೆ ಅಂತ ಅಮ್ಮ, ಒಂದು ಆಫೀಸ್ ಮಾಡಿದ್ರೆ ಅಂತ.